ಹಾಯ್ ಹಲೋ ಫ್ರೆಂಡ್ಸ್, ಜ್ಞಾನ ಬ್ರಹ್ಮಾಂಡ ಕನ್ನಡ ಕ್ವಿಜ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೊದಲನೇ ಪ್ರಶ್ನೆ: ಕರ್ನಾಟಕದಲ್ಲಿ ಪ್ರಮುಖವಾಗಿ ಎಷ್ಟು ನದಿಗಳು ಹರಿಯುತ್ತವೆ? ಆಪ್ಷನ್ ಎ 36, ಆಪ್ಷನ್ ಬಿ 37, ಆಪ್ಷನ್ ಸಿ 38, ಆಪ್ಷನ್ ಡಿ 39. ಸರಿಯಾದ ಉತ್ತರ ಆಪ್ಷನ್ ಎ 36. ಕರ್ನಾಟಕದಲ್ಲಿ ಪ್ರಮುಖವಾಗಿ 36 ನದಿಗಳು ಹರಿಯುತ್ತವೆ. ನಿಮ್ಮ ಎರಡನೆಯ ಪ್ರಶ್ನೆ: ಬೆಂಕಿಯನ್ನು ಆರಿಸಲು ಬಳಸುವ ಅನಿಲ ಯಾವುದು? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಸಿ ಸಾರಜನಕ, ಆಪ್ಷನ್ ಡಿ ಜಲಜನಕ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾರಜನಕ. ನಿಮ್ಮ ಮೂರನೇ ಪ್ರಶ್ನೆ: ಮಾನವನ ಯಾವ ಭಾಗದ ಸ್ನಾಯುಗಳು ಹೆಚ್ಚು ಬಲಶಾಲಿಯಾಗಿವೆ? ಆಪ್ಷನ್ ಎ ತಲೆಯ ಭಾಗ, ಆಪ್ಷನ್ ಬಿ ದವಡೆ, ಆಪ್ಷನ್ ಸಿ ಮೊಣಕೈ, ಆಪ್ಷನ್ ಡಿ ಕಾಲು. ಸರಿಯಾದ ಉತ್ತರ ಆಪ್ಷನ್ ಬಿ ದವಡೆ. ಮನುಷ್ಯನ ದವಡೆಯ ಭಾಗ ಅತ್ಯಂತ ಬಲಿಷ್ಠವಾಗಿವೆ. ನಿಮ್ಮ ನಾಲ್ಕನೆಯ ಪ್ರಶ್ನೆ: ಮುತ್ತನ್ನು ಸೃಷ್ಟಿಸುವ ಸಮುದ್ರ ಜೀವಿ ಯಾವುದು? ಆಪ್ಷನ್ ಎ ಕಪ್ಪೆ, ಆಪ್ಷನ್ ಬಿ ಆಯಿಸ್ಟರ್, ಆಪ್ಷನ್ ಸಿ ಮೀನು, ಆಪ್ಷನ್ ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಯಿಸ್ಟರ್. ಇದು ಮುತ್ತನ್ನು ಸೃಷ್ಟಿಸುವ ಸಮುದ್ರ ಜೀವಿಯಾಗಿದೆ. ನಿಮ್ಮ ಐದನೇ ಪ್ರಶ್ನೆ: ಪರ್ಲ್ ಹಾರ್ಬರ್ ಬಂದರು ಇರುವ ದೇಶ ಯಾವುದು? ಆಪ್ಷನ್ ಎ ಮೆಕ್ಸಿಕೋ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾ. ನಿಮ್ಮ ಆರನೇ ಪ್ರಶ್ನೆ: ಭಾರತದ ಮೊಟ್ಟ ಮೊದಲ ಆರ್ಗ್ಯಾನಿಕ್ ರಾಜ್ಯ ಯಾವುದು? ಆಪ್ಷನ್ ಎ ನಾಗಾಲ್ಯಾಂಡ್, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ ರಾಜ್ಯ. ನಿಮ್ಮ ಏಳನೇ ಪ್ರಶ್ನೆ: ಭಾರತದ ಯಾವ ಭಾಗದಲ್ಲಿ ಜಾಗೃತ ಜ್ವಾಲಾಮುಖಿ ಇದೆ? ಆಪ್ಷನ್ ಎ ಲಕ್ಷದ್ವೀಪ, ಆಪ್ಷನ್ ಬಿ ಅಂಡಮಾನ್ ಮತ್ತು ನಿಕೋಬಾರ್, ಆಪ್ಷನ್ ಸಿ ಹಿಮಾಲಯ, ಆಪ್ಷನ್ ಡಿ ವಿಂಧ್ಯ ಪರ್ವತ. ಸರಿಯಾದ ಉತ್ತರ ಆಪ್ಷನ್ ಬಿ ಅಂಡಮಾನ್ ಮತ್ತು ನಿಕೋಬಾರ್. ನಿಮ್ಮ ಎಂಟನೆಯ ಪ್ರಶ್ನೆ: ಯಾವ ಜೀವಿಯೂ ವಾಸಿಸದೇ ಇರುವ ಸಮುದ್ರ ಯಾವುದು? ಆಪ್ಷನ್ ಎ ಕೆಂಪು ಸಮುದ್ರ, ಆಪ್ಷನ್ ಬಿ ಕ್ಯಾಸ್ಪಿಯನ್ ಸಮುದ್ರ, ಆಪ್ಷನ್ ಸಿ ಮೃತ ಸಮುದ್ರ, ಆಪ್ಷನ್ ಡಿ ಕಪ್ಪು ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಮೃತ ಸಮುದ್ರ. ಇಲ್ಲಿ ಯಾವ ಜೀವಿಯೂ ಸಹ ವಾಸಿಸುವುದಿಲ್ಲ, ಆದ್ದರಿಂದ ಇದನ್ನು ಮೃತ ಸಮುದ್ರ ಎಂದು ಕರೆಯಲಾಗುತ್ತದೆ. ನಿಮ್ಮ ಒಂಬತ್ತನೆಯ ಪ್ರಶ್ನೆ: ಚಿರಾಪುಂಜಿ ಯಾವ ರಾಜ್ಯದಲ್ಲಿದೆ? ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶವಾದ ಚಿರಾಪುಂಜಿ. ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಮಿಜೋರಾಂ, ಆಪ್ಷನ್ ಸಿ ಮಣಿಪುರ, ಆಪ್ಷನ್ ಡಿ ಮೇಘಾಲಯ. ಸರಿಯಾದ ಉತ್ತರ
ಆಪ್ಷನ್ ಡಿ ಮೇಘಾಲಯ. ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶವಾದ ಚಿರಾಪುಂಜಿ ಮೇಘಾಲಯ ರಾಜ್ಯದಲ್ಲಿದೆ. 10ನೆಯ ಹಾಗೂ ಕೊನೆಯ ಪ್ರಶ್ನೆ, ಭೂಮಿಯ ನೀರಿನಲ್ಲಿ ಶೇಕಡ ಎಷ್ಟು ಭಾಗ ಉಪ್ಪು ನೀರಿದೆ? ಆಪ್ಷನ್ ಎ 91ರಷ್ಟು, ಆಪ್ಷನ್ ಬಿ 97ರಷ್ಟು, ಆಪ್ಷನ್ ಸಿ 85ರಷ್ಟು, ಆಪ್ಷನ್ ಡಿ 77ರಷ್ಟು. ಸರಿಯಾದ ಉತ್ತರ ಆಪ್ಷನ್ ಬಿ ಶೇಕಡ 97ರಷ್ಟು. ಭೂಮಿಯ ನೀರಿನಲ್ಲಿ ಶೇಕಡ 97ರಷ್ಟು ಭಾಗ ಉಪ್ಪು ನೀರಿನಿಂದ ಕೂಡಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಧನ್ಯವಾದಗಳು.